ಆಧ್ಯಾತ್ಮಿಕ ಶಕ್ತಿ ಎಂದರೇನು? ಜನರು ತಮ್ಮ ನಂಬಿಕೆಗಳು, ಆಚರಣೆಗಳು ಮತ್ತು ಅನುಭವಗಳ ಮೂಲಕ ಬೆಳೆಸಿಕೊಳ್ಳುವ ಆಂತರಿಕ ಶಕ್ತಿಯಾಗಿದೆ. ಇದು ವಿಭಿನ್ನ ಧರ್ಮಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಕಟವಾಗಬಹುದು. ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂದರೇನು? ಆಧ್ಯಾತ್ಮಿಕ ಶಕ್ತಿಯು ಜನರು ತಮ್ಮ ಆಧ್ಯಾತ್ಮಿಕತೆಯನ್ನು ಹೇಗೆ ಅಭ್ಯಾಸ ಮಾಡುತ್ತಾರೆ ಎಂಬುದರ ಮೇಲೆ ಪ್ರಭಾವ ಬೀರುವ ಪ್ರಮುಖ ಪರಿಕಲ್ಪನೆಯಾಗಿದೆ. ಶಕ್ತಿಯ ಆರಾಧನೆಯು ಅನೇಕ ಹಿಂದೂ ಆಚರಣೆಗಳು ಮತ್ತು ಆಚರಣೆಗಳ ಪ್ರಮುಖ ಭಾಗವಾಗಿದೆ. ಶಕ್ತಿಯು ಕುಂಡಲಿನಿ ಶಕ್ತಿಯೊಂದಿಗೆ ಸಂಬಂಧಿಸಿದ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿದ್ದು, ಇದು ಮನುಷ್ಯನ ಬೆನ್ನುಮೂಳೆಯ ಬುಡದಲ್ಲಿ ಸುಪ್ತವಾಗಿದೆ ಎಂದು ಭಾವಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಆಧ್ಯಾತ್ಮಿಕ ಶಕ್ತಿ. ಬೌದ್ಧರು ತಮ್ಮ ಮನಸ್ಸನ್ನು ವಿಸ್ತರಿಸಲು ಮತ್ತು ತಮ್ಮ ಆತ್ಮದ ಮೂಲಕ ನಿಜವಾದ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು 5 ರೀತಿಯ ಆಧ್ಯಾತ್ಮಿಕ ಶಕ್ತಿಗಳನ್ನು ಬಳಸಿಕೊಳ್ಳುವುದನ್ನು ಅಭ್ಯಾಸ ಮಾಡುತ್ತಾರೆ. ಬೌದ್ಧ ಧರ್ಮದಲ್ಲಿ ಹೃದಯ ಮತ್ತು ಮನಸ್ಸಿನ 5 ಆಧ್ಯಾತ್ಮಿಕ ಶಕ್ತಿಗಳು ಅಥವಾ ಅವುಗಳನ್ನು ಅಮೂಲ್ಯ ರತ್ನಗಳು ಎಂದು ನಂಬಲಾಗಿದೆ. ಆ 5 ರೀತಿಯ ಆಧ್ಯಾತ್ಮಿಕ ಶಕ್ತಿಗಳು ಯಾವುವು ಎಂದರೆ: 1. ನಂಬಿಕೆ ಫೇತ್. 2. ಪ್ರಯತ್ನ ಎಫರ್ಟ್. 3. ಸಾವಧಾನತೆ ಮೈಂಡ್ಫುಲ್ನೆಸ್. 4. ಏಕಾಗ್ರತೆ ಕಾನ್ಸಂಟ್ರೇಷನ್. 5. ಬುದ್ಧಿವಂತಿಕೆ ವಿಸ್ಡಮ್. ಒಟ್ಟಿನಲ್ಲಿ ಆಧ್ಯಾತ್ಮಿಕ ಶಕ್ತಿಯು ದೇವರಿಂದ ಹುಟ್ಟಿಕೊಂಡಿದೆ. ಅದು ಮನುಷ್ಯರು ಸ್ವಂತವಾಗಿ ಗಳಿಸಬಹುದಾದುದಲ್ಲ ಅಥವಾ ಸೃಷ್ಟಿಸಬಹುದಾದುದಲ್ಲ. ಅದು ದೇವರಿಂದ ಬಂದಂಥ ಶಕ್ತಿಯಾಗಿದ್ದು ಅದು ಒಂದು ವರವಾಗಿದೆ.